ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇಷ್ಟು ದಿನ ಈ ಒಂದು ವ್ಲಾಗ್ನ ನನಗೆ ಮಾಡೋಕ್ಕಾಗ್ತಾಯಿರಲಿಲ್ಲ, ಸೊ ಹಾಗಾಗಿ ಕ್ಷಮೆ ಇರಲಿ. ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ. ಸೊ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮೆಲ್ಲ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಇವತ್ತು ನನ್ನ ರೊಟೀನ್ ಹೀಗಿದೆ. ಸೊ ಇವತ್ತು ನಮ್ಮ ಗಿಡದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ರಹ್ಮಕಮಲ ಅಂತಾರಲ್ಲ, ಆ ಒಂದು ಹೂನ ಬಿಡ್ತಿದೆ. ಆ ಬ್ರಹ್ಮಕಮಲ ಒಂದು ಪ್ಲ್ಯಾಂಟಲ್ಲಿ ಒಂದು 6 ಮೊಗ್ಗೆನೂ ಆಗಿದೆ. ಸೊ ಅದು ನಮಗೆ ತುಂಬ ಖುಷಿ ಕೊಡುತ್ತೆ. ಅದಕ್ಕೇನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಾರಲ್ಲ ಹಾಗೆ. ಸೊ ತುಳಸಿನೂ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಗ್ತಾ ಇದೆ ಅಂತ. ಓಕೆ, ಇಲ್ಲಿ ಬಾಗಿಲಿಗೆಲ್ಲ ನೀಟಾಗಿ ಒರೆಸಿ ಅರಿಶಿನ ಹಚ್ಚಿ ರಂಗೋಲಿ ಹಾಕಿದ್ದಾಯಿತು. ನೆಕ್ಸ್ಟು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನೀವು ನೋಡಬಹುದು. ಇಲ್ಲಿ ನಾನು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಸೊ ಈ ಒಂದು ಸೊಪ್ಪಿನ ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ನನಗೆ ಗೊತ್ತಿರೋ ರೀತಿ ನಾನು ಹೇಳ್ತೀನಿ. ಓಕೆ, ಈ ಒಂದು ಸೊಪ್ಪಿನ ಸಾರು ಅಂದರೆ ಉಳ್ಸೊಪ್ಪನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಈ ಒಂದು ಸೊಪ್ಪಿನ ಸಾರು ಪ್ರೋಟೀನ್ ಭರಿತವಾದ ಆಹಾರವನ್ನು ನಾವು ಸೇವಿಸಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ನಿನ್ನೆನೆ ನೆನೆಹಾಕಿರುವಂಥ ಹೆಸರು ಕಾಳು, ಕಡಲೆಕಾಳು ಎಲ್ಲದನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಬೇಳೆ ಕೂಡ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ಅದನ್ನು ನೈಟೇ ನೆನೆ ಹಾಕಿದ್ದೀನಿ. ಸೊ ಅದನ್ನು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅಲ್ಲಿ ಸೊಪ್ಪು ಕೂಡ ನಾನು ಅಲ್ಲಿ ಕಟ್ ಮಾಡಿಕೊಂಡು ಒಂದು 3 ಸಲ ಏನೋ ವಾಶ್ ಮಾಡಿಕೊಂಡು ಹಾಕಿದ್ದೀನಿ. ಸ್ವಲ್ಪ ಸೊಪ್ಪಿಗೆ ಉಪ್ಪು ಹಾಕಬೇಕಂತೆ ಕಟ್ ಮಾಡಿದ್ದಾದಮೇಲೆ, ಏಕೆಂದರೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಹುಳ ಇದ್ದರೆ ಅದು ಸಾಯುತ್ತಂತೆ. ಹಾಗಾಗಿ ನೀವು ಸೊಪ್ಪಿಗೆ ಉಪ್ಪು ಹಾಕಿ ಇಡ್ಬೋದು, ಒಂದು 5 ಮಿನಿಟ್ಸ್ ಇಡ್ಬೋದು. ಇಲ್ಲಿ ಟೊಮೆಟೊ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಾಳುಗಳನ್ನ ತೊಳ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ನಿನ್ನೆನೇ ನೆನೆ ಹಾಕಿರುವಂಥ ಕಾಳುಗಳನ್ನ ನಾನಿಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಟೊಮೆಟೊ ಸೊಪ್ಪು ಎಲ್ಲ ಹಾಕಿದ್ದಾಯಿತು. ಖಾರಕ್ಕೋಸ್ಕರ ಇಲ್ಲಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಖಾರದ ಪುಡಿ ಹಾಕಿದರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಅಂತ ನನಗೆ ಅನಿಸುತ್ತೆ, ಏಕೆಂದರೆ ಖಾರದ ಪುಡಿ ಹಾಕಿ ಕೂಡ ನಾವು ಮಾಡಿದ್ದೀವಿ, ಬಟ್ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಈ ಒಂದು ಸೊಪ್ಪಿನ ಸಾರಿಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕಿದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ತೊಳೆದಿಟ್ಕೊಂಡಿರುವಂಥ ಈ ಒಂದು ಸೊಪ್ಪನ್ನ ಹಾಕಿ ಒಂದು 3 ಸ್ಪೂನಷ್ಟು ನಾನು ಈ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ತುರ್ಕೊಂಡಿರುವಂಥ ಕಾಯಿ ಹಾಕಿ ಇಷ್ಟೇ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಆಮೇಲೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬಹುದು. ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಜಿಲ್ ಕೂಗಿಸಿ. ಈ ಒಂದು ಸಣ್ಣ ಕುಕ್ಕರಲ್ಲಿ ಮಾಡಿದರೆ ಬೇಗ ಆಗುತ್ತೆ. ಎಷ್ಟು ಬೇಗ ಅಂದರೆ ತುಂಬಾ ಬೇಗ ಆಗುತ್ತೆ. ದೊಡ್ಡ ಕುಕ್ಕರಲ್ಲಾದರೆ ಸ್ವಲ್ಪ ಟೈಮ್ ಹಿಡಿಬಹುದೇನೋ, ಬಟ್ ಸಣ್ಣ ಕುಕ್ಕರಲ್ಲಾದರೆ ತುಂಬ ಬೇಗ ಆಗುತ್ತೆ. ಸೊ ಟ್ರೈ ಮಾಡಿ. ತುಂಬ ಈಸಿಯಾಗಿ, ತುಂಬ ಫಟಾಫಟ್ ಆಗುವಂಥ ಈ ಒಂದು ಸಾಂಬಾರು ರೆಸಿಪಿನ ಟ್ರೈ ಮಾಡಲೇಬೇಕು ನೀವು. ಇದು ಎಲ್ರಿಗೂ ಬರುತ್ತೆ, ಬಟ್ ಬರದೇ ಇರೋರು ಕೂಡ ತುಂಬಾ ಈಸಿಯಾಗಿ ಮಾಡಬಹುದು. ಓಕೆ, ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಷಲ್ ಕೂಗಿಸಿ. ಅದಾದಮೇಲೆ ಓಪನ್ ಮಾಡಿ ಚೆನ್ನಾಗಿ ಬೆಂದಿರುತ್ತೆ, ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಏನು ಬೆಂದಿರುತ್ತೋ ಆ ಬೇಳೆ ಇದನ್ನೆಲ್ಲದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ಈ ಒಗ್ಗರಣೆಗೋಸ್ಕರ ಒಂದು ಪಾತ್ರೆ ತಗೊಳ್ಳಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ನೀರುಳ್ಳಿ ಹಾಕ್ಕೊಳ್ಳಿ. ಅದಾದಮೇಲೆ ಏನು ಬೆಂದಿರುತ್ತೋ ಈ ಒಂದು ಕಟ್ಟನ್ನ ಅದರೊಳಗಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಟೊಮೆಟೊ ಆ್ಯಡ್ ಮಾಡಿದ್ದೀನಿ, ಬಟ್ ಇನ್ನೊಂದು ಸ್ವಲ್ಪ ಟೇಸ್ಟಿಗೋಸ್ಕರ ಹುಣಸೆಹಣ್ಣು ಕೂಡ ತೊಳ್ಕೊಂಡು ವಾಶ್ ಮಾಡಿ ಹಾಕಿ. ಹುಣಸೆಹಣ್ಣಿನ ರಸನ ಚೆನ್ನಾಗಿ ಹಿಂಡ್ಕೊಂಡು ವಾಶ್ ಮಾಡಿ ಹಾಕಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ. ಸೂಪರ್ ಟೇಸ್ಟಿಯಾಗಿರೋ, ಅಲ್ಟಿಮೇಟ್ ಆಗಿರೋ ಅಂಥ ಈ ಒಂದು ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಒಂದು ಸಾಂಬಾರನ್ನ ನಾವಿಲ್ಲಿ ಚಪಾತಿಗೆ, ದೋಸೆಗೆ, ಇಲ್ಲಾಂದರೆ ಪೂರಿಗೆ ಯಾವುದಕ್ಕೆ ಬೇಕಾದರೂ ನೆನೆಸ್ಕೊಂಡು ತಿನ್ಬೋದು. ಮುದ್ದೆಗಂತೂ ಸೂಪರ್ ಆಗಿರುತ್ತೆ, ಅನ್ನಕ್ಕಂತೂ ಮಾಡಿಸ್ದಾಗಿರುತ್ತೆ. ನಿಮಗೆ ಯಾವುದಕ್ಕೆ ಇಷ್ಟ ಆಗುತ್ತೋ ಆದರೂ ಮಾಡಿಸ್ದಾಗಿರುತ್ತೆ. ಸೊ ಈ ಒಂದು ಸಾಂಬಾರು ರೆಸಿಪಿ ಎಲ್ಲದಕ್ಕೂ ಸೂಟ್ ಆಗುವಂಥದ್ದು. ಸೊ ಹಾಗಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಈ ಒಂದು ಸಾಂಬಾರು ರೆಸಿಪಿನ ಟ್ರೈ ಮಾಡಿ ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ, ಆಯಿತಾ? ಥ್ಯಾಂಕ್ ಯು ಸೊ ಮಚ್. ನನ್ನ ಒಂದು ಈ ವಿಡಿಯೋಸ್ನ ವಾಚ್ ಮಾಡ್ತಾಯಿರಿ. ನಿಮ್ಮೆಲ್ಲ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಕೂಡ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಓಕೆ, ನನ್ನ ಒಂದು ಈ ವ್ಲಾಗ್ನ ಖಂಡಿತವಾಗಿಯೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮ್ಮ ಅನಿಸಿಕೆ ಕಾಮೆಂಟ್ ಮೂಲಕ ತಿಳಿಸಿದಾಗ ನನಗೆ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಆ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಸೊ
ಮಿಸ್ ಮಾಡಿದೆ ಈ ಒಂದು ವೀಡಿಯೋಸ್ ನೋಡಿ. ವಿಡಿಯೋಸ್ಗೋಸ್ಕರ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು, ಟೇಕ್ ಕೇರ್.